ನೀವು ಮಾಡಿದ ಪಂಚಾಯಿತಿಗೆ ನಾವು ಇಬ್ಬರು ಒಪ್ಕೊಳ್ತೀವಂತ ಇಲ್ಲೇ ಸೈನ್ ಹಾಕಿ ಕೊಡ್ತೀವಿ ಅದು ನೀವು ಬಂದು ಪಂಚಾಯಿತಿ ಮಾಡ್ಬೇಕಂದ್ಬಿಟ್ಟು. ಈಗ ನಾವು ಬರೆದು ಇಬ್ಬರು ಸೈನ್ ಹಾಕಿ ಕೊಡ್ತೀವಿ ಅದನ್ನು ನೀವು ಏನು ಮಾಡಬೇಕು ನಾನು? ನೀವು ನ್ಯಾಯ ಪಂಚಾಯಿತಿ ಮಾಡ್ತೀರಿ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಬಂದಿದ್ದೀವಿ, ಬೇರೆಯವ್ರ ಮೇಲೆ ನಮಗೆ ಅಷ್ಟು ನಂಬಿಕೆ ಇಲ್ಲ ಅಂತ ಹೇಳಿದರು. ಇನ್ನೊಂದು ಸಂದರ್ಭದಲ್ಲಿ ಗಂಡ ಹೆಂಡತಿ ಬೇರೆ, ಮನೆ ಬೇರೆ ಆಗಿದ್ದಲ್ಲ, ಅದು ಅವ್ರ ಕೌಟುಂಬಿಕ ಸಾಮಾನ್ಯವಾಗಿ ಇರುತ್ತಲ್ರಿ. ಗಂಡ ಒಂದು ಮಾತು ಹೆಚ್ಚು ಆಡ್ಬೋದು ಅಥವಾ ಹೆಂಡತಿ ಒಂದು ಹೆಚ್ಚು ಆಡ್ಬೋದು, ಅದನ್ನು ಗಂಡ ಹೆಂಡತಿ ಪರಸ್ಪರ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. ಇದನ್ನೇ ದೊಡ್ಡದು ಮಾಡಿಕೊಂಡು ಗಂಡ ಅಂದ್ರೆ ಮನೆ ಹೋಗ್ಬೇಕು, ಅದೆಲ್ಲ ಅಲ್ಲ. ಏನು ಹೇಳ್ತೀಯ ನೀನು? ಮನೆಗೆ ಬರೋನು ಇನ್ನು ನಿನ್ನ ಮನೆ ಹತ್ತಕ್ಕೆ ಬಿಡೋದಿಲ್ಲ. ನಾನು ಅವ್ರ ಪರನೇ, ಇವನಿಗೆ ಹೇಳ್ದಂಗೆ ಅವನಿಗೆ ಹೇಳ್ದೆ. ಇವತ್ತು ನಿನಗೆ ಆಶ್ವಾಸನೆ ಕೊಡೋದಿಲ್ಲ ನಾನು, ಅವ್ರು ಒಪ್ಪಿದ್ರೆ ಏನು ಕೇಳಬೇಕು, ಆಯಿತು ಅಂತ ನಿಮ್ಮ ಮಾತಿಗೆ ಒಪ್ತೀನಿ ಅಂತ ಸೀದಾ ಅವ್ರ ಮನೆಗೆ ನಾನೇ ಹೋದೆ. ಆ ಹೆಣ್ಮಗಳನ್ನ ಕೂರಿಸ್ಕೊಂಡೆ. ಇನ್ನು ಯಾರು ಇಲ್ಲ ಅವ್ರ ಮನೆಯಲ್ಲಿ, ಅವಳೇ ಹೆಣ್ಮಗಳು, ನನ್ನ ಹಾಗೆ ಅವರು. ಏನಮ್ಮ ಏನು ನಾನು ಏನು ಹೇಳಿ ಡಾಕ್ಟ್ರೆ, ನೀವೇ ನಮ್ಮ ಮನೆಗೆ ಬಂದು ನೀವು ಅದು ಹಿರಿಯೋರು, ನೀವು ಬಂದು ಈ ರೀತಿ ಕೇಳುವಾಗ ನನಗೆ ಏನು ಉತ್ತರ ಕೊಡಲಿ? ನೀವು ಹೇಳಿದ್ದಕ್ಕೆ ನಂದು ಒಪ್ಪಿಗೆ. ಈ ರೀತಿ ನಾನು ಎಲ್ಲ ಸಾಮಾನ್ಯ ಒಂದು ಹಳ್ಳಿ ಪ್ರದೇಶದಲ್ಲಿ ನಡೀತಕ್ಕಂಥ ಸಮಾಜಮುಖಿ ಕೆಲಸವನ್ನು ನಾನು ಬರೀ ವೈದ್ಯನಾಗಿ ಅಲ್ಲದೇನೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಇಷ್ಟು ಮಾಡಿದ ತೃಪ್ತಿ ನನಗಿದೆ. ಏನು ನಾನು ಮಾಡಿದ ಸಣ್ಣ ಪುಟ್ಟ ಕೆಲಸ ಅನೇಕ ಜನರಿಗೆ ನಿಮ್ಮ ಮೂಲಕ ತಲುಪುತ್ತೆ. ನಾನು ಹಿಂದೆ ನೀವು ಸಂದರ್ಶನ ಮಾಡೋದಕ್ಕೂ ಮೊದಲು ನಾನು ಸ್ವಲ್ಪ ಕತ್ಲೆ ಒಳಗಿದ್ದೆ. ನನ್ನನ್ನು ಒಂದು ಇವನೊಬ್ಬ ವ್ಯಕ್ತಿ ಇಂಥವ್ರು ಇದ್ದಾರೆ ಅನ್ನೋದನ್ನು ಒಂದು ಹೊರಗಡೆ ಒಂದು ಜನರಿಗೆ ನೀವು ನಿಮ್ಮ ಒಂದು ಚಾನಲ್ ಮುಖಾಂತರ, ನಿಮ್ಮ ಸಂದರ್ಶನದ ಮುಖಾಂತರ ನನಗೆ ಪರಿಚಯಿಸಿದ್ರಿ. ಆ ಮೂಲಕ ನನಗೆ ತುಂಬ ಅನುಕೂಲವಾಯಿತು. ಇನ್ನೊಂದು ವಿಚಾರ ನಿಮ್ಮ ಹತ್ರ ಹೇಳಲೇಬೇಕು. ತುಂಬ ನಾನು ಸ್ವಲ್ಪ ಜನಾನುರಾಗಿ ಆಗೋದಕ್ಕೆ ಕಾರಣ ಏನು ಅಂತೇಳಿ ಹೇಳಿದರೆ, ಒಂದು ಡಾಕ್ಟ್ರಾಗಿಯೇ ಅಲ್ಲ, ಹಿಂದೆ ಈ ನಮ್ಮ ಮನೆ ಒಳಗೆ ಈ ಲೇವಾದೇವಿ ಅಂತ ಹಣ ಕೊಡೋದು, ಬಡ್ಡಿ ತಗೊಳ್ಳೋದು, ಇದು ಮಾಡೋದು ತುಂಬ ಜನ ಬರ್ತಿದ್ದರು. ನ್ಯಾಯ ಪಂಚಾಯಿತಿ, ಹಿಸೆ ಪಂಚಾಯಿತಿ ಇದನ್ನೆಲ್ಲ ನಮ್ಮ ತಂದೆಯವರು ಮಾಡ್ತಿದ್ದು, ಇದೆಲ್ಲ ಸ್ವಲ್ಪ ಅನುಭವ ಇತ್ತು ನನಗೆ. ಹೀಗಾಗಿ ಒಂದು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಏನೋ ಒಂದು ವಿಚಾರದಲ್ಲಿ ಅವರ ಒಂದು ಸಮಸ್ಯೆ ಪ್ರಾರಂಭವಾಗಿ ಅದು ಎಲ್ಲಿವರೆಗೆ ಮುಟ್ತು ಅಂದರೆ ದೇವರಿಗೆ ಹೋಗಿ ಹುಯಿಲು ಕೊಟ್ಟು ಬಂದರು. ನೀರು ಕೂಡ ಪರಸ್ಪರ ಮುಟ್ಟದಿದ್ದಂಥ ಒಂದು ಸಂದರ್ಭ ಬಂತು. ತುಂಬ ಘಟಾನುಘಟಿಗಳು, ವಯಸ್ಸಾದವರು, ತಿಳುವಳಿಕೆಸ್ತರು, ಅವರು ಬ್ರಾಹ್ಮಣ ಕುಟುಂಬದವರು. ಹೆಸರು ಹೇಳಲ್ಲ ನಾನು, ಊರ ಹೆಸರು ಹೇಳಲ್ಲ, ಅವ್ರ ಹೆಸರು ಹೇಳಲ್ಲ, ಅದು ಬೇಡ. ಎರಡು ಕುಟುಂಬಗಳು ಇಲ್ಲೇ ಈ ಪ್ರದೇಶದಲ್ಲೇ ಕಟ್ಟೆ ಹಾಕ್ಲಿಕ್ಕೆ ಹತ್ತಿರದಿರತಕ್ಕಂಥ ಒಂದು ಪ್ರದೇಶದಲ್ಲಿ ಭಾರಿ ಜನ ಬಂದು ಪಂಚಾಯಿತಿ ಮಾಡಿ ಹೋದರು. ಆಗಲಿಲ್ಲ. ಒಂದು ದಿವಸ ನನ್ನ ಹತ್ರ ಬಂದರು. ನಾನು ಹೇಳಿದೆ ಅವರಿಗೆ, ಯಾಕಪ್ಪ ಇಷ್ಟು ಜನ ಬಂದು ಎಲ್ಲ ಪ್ರಶಸ್ತಿ ಎಲ್ಲ ಪಂಚಾಯಿತಿ ಮಾಡಿ ಹೋಗಿದ್ದಾರೆ, ಅದ್ರ ಕೆಳಗಡೆ ಈ ಡಾಕ್ಟ್ರದ್ದು ಒಂದು ಹೆಸರು ಇರಲಿ. ಹೊಳಕಪ್ಪು ಡಾಕ್ಟ್ರು ಬಂದು ಪಂಚಾಯಿತಿ ಮಾಡಿದ್ರು, ಆಗಲಿಲ್ಲ ಅನ್ನೋದಕ್ಕೋಸ್ಕರ ಬಂದಿದ್ದೀರಾ ಅಂತ ಕೇಳಿದೆ. ಒಂದು ಮಾತು ಹೇಳಿದ್ರು ಗಣಪತಿ ಅವರು ನನಗೆ, ನೀವು ಮಾಡಿದ ಪಂಚಾಯಿತಿಗೆ ನಾವು ಇಬ್ಬರು ಒಪ್ಕೊಳ್ತೀವಂತ ಇಲ್ಲೇ ಸೈನ್ ಹಾಕಿ ಕೊಡ್ತೀವಿ ಅದು ನೀವು ಬಂದು ಪಂಚಾಯಿತಿ ಮಾಡ್ಬೇಕಂದ್ಬಿಟ್ಟು. ಈಗ ನಾವು ಬರೆದು ಇಬ್ಬರು ಸೈನ್ ಹಾಕಿ ಕೊಡ್ತೀವಿ ಅದನ್ನು ನೀವು ಏನು ಮಾಡಬೇಕು ನಾನು? ನೀವು ನ್ಯಾಯ ಪಂಚಾಯಿತಿ ಮಾಡ್ತೀರಿ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಬಂದಿದ್ದೀವಿ, ಬೇರೆಯವ್ರ ಮೇಲೆ ನಮಗೆ ಅಷ್ಟು ನಂಬಿಕೆ ಇಲ್ಲ ಅಂತ ಹೇಳಿದರು. ರಾತ್ರಿ ಹೋಗಿ ಕೂತವನಿಗೆ ಬೆಳಕು ಬಿಡೋವರೆಗೆ ಆಯಿತು. ಸಮಸ್ಯೆಯ ಸರಮಾಲೆಗಳು ಇದು ಒಂದು ಸಮಸ್ಯೆ, ಅದೊಂದು ಸಮಸ್ಯೆ, ಎಲ್ಲ ಸಮಸ್ಯೆಯನ್ನು ಸರಿ ಮಾಡಿ ಅದನ್ನು ಬರವಣಿಗೆ ಮಾಡಿ ಅವರಿಬ್ಬರದ್ದು ಸಹಿ ತಗೊಂಡು ಒಂದು ತಾನಾಮೆ ಮಾಡಿ ಬಂದೆ. ಆಮೇಲೆ ಸ್ವಲ್ಪ ತಿಂಗಳ ನಂತರ ಕೇಳಿದೆ, ಹುಯಿಲು ಇಳಿಸೋರ ಇಲ್ಲ ಅಂದರು. ಮೊದಲು ಹೋಗಿ ಹುಯಿಲು ಇಳಿಸು ಬನ್ನಿ ಅಂತೇಳಿ ಹೇಳಿದೆ. ಹುಯಿಲು ಇಳಿಸು ಬಂದರು. ಇವತ್ತು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದರೆ ನನಗೆ ಅವರು ಕೂಡ ಗೌರವ. ಅವತ್ತು ಇಲ್ಲಿ ಬಂದಿದ್ದರು, ನೀವು ಮಾಡೋ ದಿವಸನೇನೋ ಉಲ್ಕುಳಿ ಮಹೇಶ್ ಅಂತೇಳಿ, ಎಷ್ಟು ನಮಗೆ ಇದಾಗ್ತದೆ ನೋಡಿ. ಆ ರೀತಿ ಒಂದು ಕುಟುಂಬನ ಒಟ್ಟು ಮಾಡಿದೆ. ಇನ್ನೊಂದು ಸಂದರ್ಭದಲ್ಲಿ ಗಂಡ ಹೆಂಡತಿ ಬೇರೆ ಆದರು, ಮನೆ ಬೇರೆ ಆಗಿದ್ದಲ್ಲ, ಅದು ಅವ್ರ ಕೌಟುಂಬಿಕ ಸಾಮಾನ್ಯವಾಗಿ ಇರುತ್ತಲ್ರಿ.
ಗಂಡ ಒಂದು ಮಾತು ಹೆಚ್ಚು ಆಡ್ಬೋದು ಅಥವಾ ಹೆಂಡತಿ ಒಂದು ಹೆಚ್ಚು ಆಡ್ಬೋದು. ಅದನ್ನು ಗಂಡ ಹೆಂಡತಿ ಪರಸ್ಪರ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. ಇದನ್ನೇ ದೊಡ್ಡದು ಮಾಡಿಕೊಂಡು ಗಂಡ ಅಂದ್ರೆ ಮನೆ ಬಿಟ್ಬಿಟ್ಟು ಒಂದು ಕುಟುಂಬದ ಗಂಡ ನಾನಿಲ್ಲಿ ಕೂತಿರ್ಬೇಕಾದ್ರೆ ಇಲ್ಲೇ ಬೈಲಲ್ಲಿ ಇಳಿದು ಹೋಗ್ತಾಯಿದ್ದ. ಬರ ಇಲ್ಲೇ ಅವನ ಹೆಸರು ಹೇಳಲ್ಲ ನಾನು, ಬರ ಇಲ್ಲೇ ಅಂತ. ಏನು ನೀನು ಮಕ್ಕಳಿದ್ದಾರೆ, ಹೆಂಡತಿ ಇದೆ, ಮನೆ ಬಿಟ್ಕೊಂಡು ತಿರುಗಾಡ್ತಾ ಇದೆಯಾ? ಏನಂತ ತಿಳ್ಕೊಂಡೀಯ ನೀನು? ನಾನು ಇದುವರೆಗೂ ಎಂಟ್ರಾಗಿಲ್ಲ, ಇನ್ನು ಮುಂದೆ ನಾನು ಅವ್ರ ಪರ ನಿಲ್ತೀನಿ, ಏನು ಹೇಳ್ತೀಯ ನೀನು? ಮನೇಲಿ ಇರಬೇಕು ಅಂತೇಳಿ ಅವನಿಗೆ ದಬಿಕೆ ಹಾಕಿದೆ. ಇದು ಈಗಲೇ ನಿನಗೆ ಮನೆ ಸೇರಿಸ್ತೀನಿ ಅಂತ ಆಶ್ವಾಸನೆ ಕೊಡಲ್ಲ, ಅವರು ಒಪ್ಪಿಗೆ ತಗೊಳ್ಬೇಕು. ನಾನು ಅವರಾಗಲ್ಲ ಅಂದರೆ ನಿನಗಿಲ್ಲಿ ಹೇಳಿ ಏನು ಅಂತ ನೀನು ನಾಳೆ ಕೇಳಿದ್ರೆ ನಿನ್ನ ಮನೆಗೆ ನಾನೇ ಯಾಕೆ ತಗೋಬಿಡ್ಲಿ? ಇನ್ನು 3-4 ದಿವಸದೊಳಗೆ ನಾನು ನಿನಗೆ ಹೇಳ್ತೀನಿ, ನಿನ್ನ ಒಪ್ಪಿಗೆಯನ್ನು ಹೇಳಿ ಹೋಗೀಗ. ಆಗವನಾಗಿ ಇನ್ನು ಮನೆ ಹತ್ತಕ್ಕೆ ಬಿಡಲ್ಲ ಕಣ, ನಾನು ಅವ್ರ ಪರನೇ ಅಂತೇಳಿ ನೀವು ಹೇಳಿದಕ್ಕೆ ಒಪ್ಕೊಳ್ತೀನಿ ಅಂದ. ಕಡೆಗೆ ಅವರನ್ನ ಕರೆಸಿದೆ ಅಥವಾ ನಾನೇ ಅವ್ರ ಮನೆಗೆ ಹೋದೆ, ಎಲ್ಲ ವಿಷಯ ತಿಳಿಸ್ದೆ. ಆಯಿತು ಹೋಯ್ತು, ಬಿಡ್ಬಿಡಮ್ಮ ಇದನ್ನು, ನಿನ್ನ ಗಂಡನ ಕರ್ಕೊಬಂದು ಸೇರಿಸೋದು, ನೀನೇನು ಹೇಳ್ತೀಯ? ನಿಮ್ಮ ಮಾತಿಗೆ ಅಡ್ಡ ಬರೋಲ್ಲ, ನೀವು ಹೇಳ್ದಂಗೆ ಕೇಳ್ತೀನಿ ಅಂದರು. ತಗೊಂಡೋಗಿ ಸೇರಿಸ್ದೆ. ಇವತ್ತು ಅವನಿಲ್ಲ, ತೀರೋಗಿದ್ದಾನೆ. ಆದರೆ ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ, ಅವ್ರ ಕುಟುಂಬ ಚೆನ್ನಾಗಿದೆ. ನನ್ನ ಕಂಡಲ್ಲಿ ಪಾಪ ಅವ್ರ ಮಕ್ಕಳು ಸಣ್ಣಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಆದರೂ ನನಗೆ ಸಂತೋಷ ಇದೆ ಗಣಪತಿಯವ್ರಿಗೆ. ಇದು ಒಂದು ಕುಟುಂಬದ ಕತೆ. ಇನ್ನೊಂದು ಕುಟುಂಬದ್ದು ಅಷ್ಟೇ, ಗಂಡ ಹೆಂಡತಿ ಏನೋ ಭಿನ್ನಾಭಿಪ್ರಾಯ ಬಂದಂತೆ ಏನೋ ಜಗಳ ಆಡ್ಕೊಂಡಿದ್ದಾರೆ. ಅದು ಸ್ವಲ್ಪ ಹೆಂಡತಿ ಅಪಾಯದ ಮಟ್ಟಕ್ಕೆ ಹೋಗಿತ್ತು ಅಂತ ಕೇಳಿದ್ದೆ. ಏನೋ ಅಂಥದ್ದೇನೋ ಆಗಲಿಲ್ಲ. ಅವನ ಮನೆ ಬಿಟ್ಟ ಹೊರಗಡೆ ತಿರುಗಾಡ್ತಿದ್ದ. ಒಂದು ದಿವಸ ತೀರ್ಥಹಳ್ಳಿಗೆ ಹೋಗಿದ್ದೆ, ಆ ಜನ ಸಿಕ್ಕಿದ್ರು ನನಗೆ. ಬಾರ ಇಲ್ಲಿ ಅಂತ ಹೇಳಿ ಕರೆದು ಕೂರಿಸ್ಕೊಂಡೆ. ಏನು ನೀನು ಮನೆ ಬಿಟ್ಕೊಂಡು ಊರೂರು ತಿರುಗ್ತಾ ಇದೆಯಾ? ಏನೋ ಒಂದು ಸಮಸ್ಯೆ ಆಯಿತು, ಏನೋ ಆಯಿತು, ದೇವರು ಒಳ್ಳೇದು ಮಾಡ್ದ, ಏನೋ ಅಪಾಯ ಆಗಲಿಲ್ಲ, ಎಲ್ಲ ಆಯಿತು. ಅದೆಲ್ಲ ಅಲ್ಲ, ಏನು ಹೇಳ್ತೀಯ ನೀನು? ಮನೆಗೆ ಬರೋನು ಇನ್ನು ನಿನ್ನ ಮನೆ ಹತ್ತಕ್ಕೆ ಬಿಡೋದಿಲ್ಲ. ನಾನು ಅವ್ರ ಪರನೇ, ಇವನಿಗೆ ಹೇಳ್ದಂಗೆ ಅವನಿಗೆ ಹೇಳಿದೆ. ಇವತ್ತು ನಿನಗೆ ಆಶ್ವಾಸನೆ ಕೊಡೋದಿಲ್ಲ ನಾನು, ಅವ್ರು ಒಪ್ಪಿದ್ರೆ ಏನು ಕಳ್ಕೊಳ್ತೀನಿ. ಆಯಿತು ಅಂತ ನಿಮ್ಮ ಮಾತಿಗೆ ಒಪ್ತೀನಿ ಅಂದ. ಸೀದಾ ಅವ್ರ ಮನೆಗೆ ನಾನೇ ಹೋದೆ. ಆ ಹೆಣ್ಮಗಳನ್ನ ಕೂರಿಸ್ಕೊಂಡೆ. ಇನ್ನು ಯಾರೂ ಇಲ್ಲ ಅವ್ರ ಮನೆಯಲ್ಲಿ, ಅವಳೇ ಹೆಣ್ಮಗಳು, ನನ್ನ ಹಾಗೆ ಅವರು. ಏನಮ್ಮ ಏನು ಹೇಳ್ತೀಯ? ನಾನು ಏನು ಹೇಳಿ ಡಾಕ್ಟ್ರೆ, ನೀವೇ ನಮ್ಮ ಮನೆಗೆ ಬಂದು ನೀವು ಅದು ಹಿರಿಯೋರು, ನೀವು ಬಂದು ಈ ರೀತಿ ಕೇಳುವಾಗ ನನಗೆ ಏನು ಉತ್ತರ ಕೊಡಲಿ? ನೀವು ಹೇಳಿದ್ದಕ್ಕೆ ನಂದು ಒಪ್ಪಿಗೆ ಅಂತಾಯಿತು. ಸರಿ, ಹಾಗಾದರೆ ಅವನ ಮನೆಗೆ ಕರ್ಕೊಂಡ್ಬರ್ತೀನಿ. ನಿಮ್ಮದು ಏನೇ ಮೇನಾಭಿಪ್ರಾಯ ನನಗೆ ಹೇಳು, ನಾನು ಸರಿ ಮಾಡ್ತೀನಿ ಅಂತೇಳಿ ಹೇಳಿದೆ. ಆಮೇಲೆ ಇವನು ಕರೆಸಿದೆ. ಕರೆಸಿ ಎಲ್ಲ ಹೇಳಿದೆ, ನಿಮ್ದು ಏನು ಇದ್ರ ಸಮಸ್ಯೆ ಸರಿ ಮಾಡ್ಕೊಳ್ಳಿ, ಇಲ್ಲದೇ ಇದ್ದರೆ ನನ್ನ ಹತ್ರ ಹೇಳಿ ಅಂತೇಳಿ ಹೇಳಿದೆ. ಆಮೇಲೆ ಅವರು ಚೆನ್ನಾಗಾಗಿ ಒಂದು ಹೆಣ್ಣು ಮಗು, ಒಂದು ಗಂಡು ಮಗು ಇವತ್ತು ಅಷ್ಟು ಚಂದವಾಗಿದ್ದಾರೆ ಗಣಪತಿಯವರೇ. ನನಗೆ ಇನ್ನೇನು ಖುಷಿ. ಹೌದಪ್ಪ, ಒಬ್ಬ ಡಾಕ್ಟ್ರಾಗಿ ನೀವು ಸಮಾಜವನ್ನು ಕಟ್ಟಿದ್ರಿ, ಸಂಸಾರವನ್ನು ಕಟ್ಟಿದ್ರಿ. ಈ ರೀತಿ ನಾನು ಎಲ್ಲ ಸಾಮಾನ್ಯ ಒಂದು ಹಳ್ಳಿ ಪ್ರದೇಶದಲ್ಲಿ ನಡೀತಕ್ಕಂಥ ಸಮಾಜಮುಖಿ ಕೆಲಸವನ್ನು ನಾನು ಬರೀ ವೈದ್ಯನಾಗಿ ಅಲ್ಲದೇ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಇಷ್ಟು ಮಾಡಿದ ತೃಪ್ತಿ ನನಗಿದೆ. ನಾನು ದೇವರಲ್ಲಿ ಆಯುಷ್ ಕೇಳ್ತಾ ಇಲ್ಲ. ನಾನು ಆಯುಷ್ ಕೇಳಲ್ಲ, ದೇವರೇ ನನಗೆ ಆರೋಗ್ಯವನ್ನು ಕೊಡು, ನಮ್ಮ ಕುಟುಂಬಕ್ಕೆ ಆರೋಗ್ಯ ಕೊಡು ಅಂತ ಕೇಳ್ತಾಯಿದ್ದೀನಿ. ನಿಮ್ಮಂಥವರು ಬಹಳ ಒತ್ತಡದಲ್ಲಿದ್ದೀರಿ. ಅಂಥವರು ನೀವು ಬೆಂಗಳೂರಿಂದ ಇಲ್ಲಿವರೆಗೆ ಬಂದು ನನ್ನ ಸಂದರ್ಶನ ಮಾಡಿದ್ದು ಇದು ನನ್ನ ಒಂದು ಸುಯೋಗ ಅಂಥೇಳಿ ನನ್ನ ಭಾವನೆ. ಏನೋ ನಾನು ಮಾಡಿದ ಸಣ್ಣ ಪುಟ್ಟ ಕೆಲಸ ಅನೇಕ ಜನರಿಗೆ ನಿಮ್ಮ ಮೂಲಕ ತಲುಪುತ್ತೆ. ನಾನು ಹಿಂದೆ ನೀವು ಸಂದರ್ಶನ ಮಾಡೋದಕ್ಕೂ ಮೊದಲು ನಾನು ಸ್ವಲ್ಪ ಕತ್ಲೆ ಒಳಗಿದ್ದೆ. ನನ್ನನ್ನು ಒಂದು ಇವನೊಬ್ಬ ವ್ಯಕ್ತಿ ಇಂಥವ್ರು ಇದ್ದಾರೆ ಅನ್ನೋದನ್ನು ಒಂದು ಹೊರಗಡೆ ಒಂದು ಜನರಿಗೆ ನೀವು ನಿಮ್ಮ ಒಂದು ಚಾನಲ್ ಮುಖಾಂತರ, ನಿಮ್ಮ ಸಂದರ್ಶನದ ಮುಖಾಂತರ ನನಗೆ ಪರಿಚಯಿಸಿದ್ರಿ. ಆ ಮೂಲಕ ನನಗೆ ತುಂಬ ಅನುಕೂಲವಾಯಿತು. ನೀವು ಒಂದು ನಮ್ಮ ಗಣಪತಿಯವರೊಬ್ಬರು, ಇವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನಗೆ ಶಿಫಾರಸು ಪತ್ರ ಕೊಟ್ಟಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ.
ನನಗೆ ಸಹಕರಿಸಿದಂಥ ಎಲ್ಲರಿಗೂ ಸಹ ನಾನು ನನ್ನ ಧನ್ಯವಾದ ಅರ್ಪಿಸ್ತೀನಿ. ನೀವು ಹೇಳಿದ ಹಾಗೆ ನನಗೆ ಒಂದೇ ಆಸೆ, ಒಂದು ಆಸೆ ಏನು ಅಂದರೆ, ನನ್ನ ಭಾವನೆಂಟ ದಿಕ್ಕಳು ಇನ್ನಾದರೂ ಅವರು ನನ್ನ ತಪ್ಪು ತಿಳುವಳಿಕೆಯನ್ನು ಮರೆತು ಅವ್ರಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದೀನಿ. ನಿಮ್ಮ ಮೂಲಕ ನಾನು ಏನಾದರೂ ಅಂಥ ತಪ್ಪು ಮಾಡಿದಲ್ಲಿ ಕ್ಷಮಿಸಿ ಅಂತ ಕೇಳಿದ್ದೀನಿ. ಅವರು ಕೂಡ ನನ್ನ ಹತ್ರ ಪ್ರೀತಿಯಿಂದ ವಾತ್ಸಲ್ಯದಿಂದ ಒಂದು ಮಾತುಕತೆ ಆಡಿ, ಫೋನ್ ಮೂಲಕ ನನಗೆ ಮಾತುಕತೆ ಆಡಿದರೆ ಈ ನನ್ನ ಸಾಯ ವಯಸ್ಸಿನಲ್ಲಿ ನನಗೊಂದು ತೃಪ್ತಿ ಸಿಗ್ತದೆ ಅಂತ ಹೇಳೋದಕ್ಕೆ ನಾನೊಂದು ಇಷ್ಟಪಡ್ತೀನಿ. ಗಣಪತಿ ಅವರೇ, ಡಾಕ್ಟ್ರೇ, ನಿಮ್ಮ ಪರಿಚಯ ಇಲ್ಲ ನನಗೆ. ನಮ್ಮ ಕೃಷ್ಣಪ್ಪನವರ ಭಾವನೆಂಟ ಡಾಕ್ಟ್ರ ಬಗ್ಗೆ ನಾನೀಗ ಮಾತಾಡ್ತಾ ಇದ್ದೇನೆ. ದಯವಿಟ್ಟು ಹಿರಿಯರು, ಅವ್ರಿಗಿಂತ ಹಿರಿಯರು ಇವರು, ನಿಮ್ಮ ಒಂದು ರೀತಿಯ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ನನಗೆ ಗೊತ್ತಿಲ್ಲ. ಭಾವನೆಂಟ ಅವರು ದುಃಖಿತರಾಗಿ ಕರಗಿ ಮರುಗಿ ಅವರು ಇವತ್ತು ತಮ್ಮೆಲ್ಲರ ಎದುರು ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳುವಂಥ ತಪ್ಪುಗಳು ಅವರಿಂದ ಆಗಿಲ್ಲ ಅಂತ ಈಗಲೂ ನನ್ನ ಭಾವನೆ. ಆದರೂ ಕೂಡ ಸಂಬಂಧ ಬಹಳ ಮುಖ್ಯ. ಒಂದು ಕುಟುಂಬದ ಒಂದು ಭಾವನಾತ್ಮಕವಾದಂಥ ನೆಲೆ ಬಹಳ ಮುಖ್ಯ. ಒಂದು ಚಂದವಾದಂಥ ಒಂದು ಚಂದವಳ್ಳಿ ತೋಟದ ಹಾಗೆ ಇದ್ದಂಥ ಒಂದು ಕುಟುಂಬ ಒಂದು ಸಣ್ಣ ಕಾರಣಕ್ಕಾಗಿ ಅದು ಒಡೆದೋದಾಗ ಆಗುವ ಆಘಾತ ಬಹಳ ದೊಡ್ಡದು. ಅದರಲ್ಲೂ 90ರ ಹರೆಯದಲ್ಲಿ ಅವರು ನಿಂತು ಇವತ್ತು ಅದನ್ನು ಸಹಿಸುವ ಹಂತದಲ್ಲಿಲ್ಲ. ಆದ್ದರಿಂದ ತಮಗೆಲ್ಲರಿಗೂ ಅವರ ಮಾತಿನ ಅರ್ಥ ಆಗುತ್ತೆ. ನಾವು ಈ ಎಪಿಸೋಡನ್ನು ಯಾಕೆ ಮಾಡಿದ್ದೇವೆ ಅಂತಲೂ ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲವನ್ನು ಮರೆತು ಡಾಕ್ಟ್ರೊಟ್ಟಿಗೆ ನೀವು ಮೊದಲಿನಕ್ಕಿಂತ ಹೆಚ್ಚು ಹೃದಯವಾದಂಥ ಒಂದು ಸಂಬಂಧವನ್ನು ಮರುಸ್ಥಾಪನೆ ಮಾಡ್ಕೊಳ್ತೀರಿ. ನೀವೆಲ್ಲರೂ ಒಟ್ಟಾಗಿ ಅವರ ಜೀವನ ಸಂಧಿಯಲ್ಲಿ ಅವರ ದುಃಖವನ್ನು ಮರೆಸ್ತೀರಿ, ಅವರನ್ನು ಕ್ಷಮೆ ಕೇಳಿದ ಕಾರಣಕ್ಕಾಗಾದರೂ ಕ್ಷಮಿಸ್ತೀರಿ ಅಂತ ಭಾವಿಸಿ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಡಾಕ್ಟ್ರೇ, ನೀವು ಸೆಂಚುರಿ ಬಾರಿಸ್ಬೇಕು. ಏನೋ 100 ದಾಟಿ ಇದೇ ರೀತಿ ನಗನಗತ ಆರೋಗ್ಯಯುತವಾಗಿ ನಮ್ಮಂಥವರಿಗೆ ಮಾರ್ಗದರ್ಶಿಗಳಾಗಿ, ನನಗೊಬ್ಬ ಹಿರಿಯ ಸ್ನೇಹಿತ ಅನ್ನುವಂಥ ಬಹಳ ದೊಡ್ಡ ಗೌರವ ನಿಮ್ಮ ಬಗ್ಗೆ. ಆದ್ದರಿಂದ ನೀವು ಸುಖ ಸಮೃದ್ಧಿಯಿಂದ ಮಗ, ಸೊಸೆ, ಮೊಮ್ಮಕ್ಕಳ ಏಳಿಗೆಯನ್ನೆಲ್ಲ ಕಣ್ತುಂಬಿಸಿಕೊಂಡು ಆಮೇಲೆ ನೀವು ನಿಮ್ಮ ಇಚ್ಛಾನುಸಾರ ನೀವು ಇನ್ನೊಂದು ಬದುಕಿಗೆ ಪ್ರಯಾಣ ಮಾಡಬೇಕು. ಅಲ್ಲಿಯವರೆಗೆ ನೀವು 100ರ ದಾಟಿ ಬದುಕಬೇಕು ಅಂತ ಆಶಿಸ್ತಾ ಈ ಸಂದರ್ಶನವನ್ನು ಇಲ್ಲಿಗೆ. ನನಗೆ ಒಂದು ಆಸೆ ಇದೆ. ಇನ್ನೊಂದು ಆಸೆ ಹೇಳ್ಬಿಡ್ತೀನಿ ನಿಮ್ಮ ಹತ್ರ ಹೇಳೋದಕ್ಕೆ ಮುಂಚೆ ಬೇರೆ ಏನು. ಇನ್ನೊಂದು ಆಸೆ ಏನಿದೆ ಅಂತ ಹೇಳಿದ್ರೆ, ನಾನು ಇಷ್ಟೆಲ್ಲ ಮಾಡಿದ್ದೀನಲ್ಲ, ಆ ಕೆಂಪು ಕುರ್ಚಿ ಮೇಲೆ ಒಂದು ಸರಿ ಕೂರಬೇಕು ಅನ್ನೋ ಆಸೆ ಇದೆ. ಅದು ಯಾವಾಗ ನೋಡೋಣ, ಅದು ಆಗ್ತದೆ. ವೀಕೆಂಡ್ ವಿತ್ ರಮೇಶ್ ಆ ಮೂಲಕನೂ ಒಂದು ಸಂದೇಶ ಕೊಡೋದಕ್ಕೆ ಜನರಿಗೆ ಒಂದು ನನ್ನ ಒಂದು ಸಣ್ಣ ಸಂದೇಶ ರವಾನೆ ಆಗುತ್ತೆ ಅನೇಕ ಜನರಿಗೆ ಅನ್ನೋದೊಂದು ಆಸೆ ನನ್ನಲ್ಲಿದೆ. ಆಯಿತಾ? ಇನ್ನು ಮನುಷ್ಯನಿಗೆ ಆಸೆ ಜಾಸ್ತಿ. ನನಗೂ ಪದ್ಮಶ್ರೀ ಒಂದು ಬಂದರೆ ಆಸೆ ನನಗೂ ಇದೆ, ಸ್ವಾಭಾವಿಕ ತಾನೇ. ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ. ಓಕೆ, ನಮಸ್ಕಾರ.